ನಮಸ್ಕಾರ. ಇವತ್ತಿನ ರೆಸಿಪಿ ಸ್ಪೆಷಲಿ ಕಡ್ಲಿಕಾಳು ಕರಿ. ನಾನು ಕಡ್ಲಿಕಾಳು ಒಂದು ದಿವ್ಸ ಫುಲ್ ನೆನೆ ಇಟ್ಕೊಂಡೆ. ಇವತ್ತು ಇದ್ರೊಳಗೆ ಸ್ವಲ್ಪ ಅರ್ಶಿಣ ಪುಡಿ, ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಾಳಿಂದ ಹೊಟ್ಟೆ ಹೊಡಿಯೋ ಮಟ ಅಂಥೇಳಿ ನಾ ಕುಕ್ಕರ್ ಸಿಟಿ ಮಾಡ್ಕೊಂಡೇನಿ. ನಾವು ಇದ್ರೊಳಗೆ ಏನೇನು ಹಾಕಾಕತ್ತೇವೆ ಹೇಳ್ತೇನೆ ನೋಡಿ. ಈಗ ನಾ ಕೊತ್ತಂಬರಿ ಕಡ್ಡಿ ಹಾಕಾಕತ್ತೇನಿ. ಎಲೆಗಿಂತ ಕಡ್ಡಿ ಹಾಕಿದ್ರೆ ಟೇಸ್ಟ್ ಬರ್ತೈತಿ. 2 ಫುಲ್ ಮೆಣ್ಸಿಕಾಯಿ ಹಾಕಾಕತ್ತೇನೆ, ಯಾಕಂದ್ರೆ ಕಟ್ ಮಾಡಿ ಹಾಕಿದ್ರೆ ಬೀಜ ಬಾಯಾಗಿ ಬರ್ತಾವೆ ಅಂಥೇಳಿ. ನಾವು ಉಳ್ಳಾಗಡ್ಡಿ ಉದ್ದಕ್ಕೆ ಹೆಚ್ಕೊಂಡೇನಿ. ನೀವು ಹೆಂಗೆ ಬೇಕು ಹಂಗೆ ಹೆಚ್ಕೋರಿ. 4 ಟೊಮೆಟೊ ಸಣ್ಣ ಟೊಮೆಟೊನ ಸಣ್ಣಂಗೆ ಹೆಚ್ಕೊಂಡೇನಿ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ, ಮತ್ತು ಈಗ ಅದ್ರಾಗ ಮಸಾಲೆ ಏನೇನು ಹಾಕ್ಕೊಂಡೇನಿ ಅಂದ್ರೆ ಅರ್ಧ ಚಮಚ ಜೀರಿಗೆ ಪೌಡ್ರ, ಅರ್ಧ ಚಮಚ ಆಮ್ಚೂರು ಪೌಡ್ರ, ಸ್ವಲ್ಪ ಈಗ ಮೊದಲು ಹಾಕ್ಕೊಂಡಿದ್ನಿ ಅರ್ಶಿಣ ಪುಡಿ, ಈಗಿನ ಸ್ವಲ್ಪ ಅರ್ಶಿಣ ಪುಡಿ, ಆಮೇಲೆ 2 ಚಮಚ ಅಷ್ಟು ಖಾರದ ಪೌಡ್ರ, ಆಮೇಲೆ 1 ಚಮಚ ಹವಿಸ್ ಕಾಳು ಪೌಡ್ರ, ಅಂದ್ರೆ ಕೊತ್ತಂಬರಿ ಬೀಜದ ಪೌಡ್ರ, ಸ್ವಲ್ಪ ಅರ್ಧ ಚಮಚ ಅಷ್ಟು ತುಪ್ಪ, ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪ, ಮತ್ತು ಸ್ವಲ್ಪ ಎಣ್ಣೆ. ಒಗ್ಗರಣೆ ಹಾಕೋಳು ಎಷ್ಟು ಹಾಕ್ಕೋತೀವಿ ಅಷ್ಟು ಎಣ್ಣೆ ಹಾಕ್ಕೊಂಡು ನಾವು ಕುಕ್ಕರ್ ಹಚ್ಕೊಳ್ಳೋಣ. ನಾವು ಇದ್ರೊಳಗೆ ತಣ್ಣೀರು ಹಾಕೊಳ್ಳೋಗಿಲ್ಲ. ಕುಕ್ಕರ್ ಹಚ್ಚಿದಾಗ ಇದ್ರಾಗ ನೀರು ಇರ್ತಾವೆ. ನಿಮ್ಗೆ ಬೇಕಂದು ಎಕ್ಸ್ಟ್ರಾ ನೀರು ಬೇಕಾತಂದ್ರೆ ಸ್ವಲ್ಪ ನೀರು ಉಗುರು ಬೆಚ್ಚಗೆ ಮಾಡ್ಕೊಂಡು ಹಾಕೋರಿ. ತಣ್ಣೀರು ಹಾಕೊಳಕ್ಕೆ ಹೋದ್ರೆ ಸರಿ ಆಗಾಗಿಲ್ಲ ರೆಸಿಪಿ. 5 ಸೀಟಿ ಆಗೈತಿ. ಈಗ ನೋಡಿರಿ ಇಷ್ಟು ಪಲ್ಯ ಆಗೈತಿ. ಇದಕ್ಕೆ ನಾವೇನೋ ಇದನ್ನ ಮತ್ತು ಒಗ್ಗರಣೆ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಎಣ್ಣೆ ಅದೆಲ್ಲ ಹಾಕ್ಕೊಂಡೇವಿ. ಇದು ಈಗ ತಿನ್ನೋಕೆ ಚಪಾತಿ ಜೋಡಿ, ಪೂರಿ ಜೋಡಿ, ರೊಟ್ಟಿ ಜೋಡಿ, ಅನ್ನ ಜೋಡಿನೇ ರುಚಿ ಹತ್ತೈತಿ. ನಮ್ಮ ಕಡ್ಲಿಕಾಳು ಕರಿ ರೆಸಿಪಿ ರೆಡಿ ಆಗೈತಿ. ನೀವೊಮ್ಮೆ ಟ್ರೈ ಮಾಡಿ ಹೆಂಗಾಗೈತಿ, ನೀವು ಟ್ರೈ ಮಾಡಿರಿ. ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ನೀವು ಹಿಂಗೆ ಮಾಡ್ತೀರಿ ಅನ್ನೋದು ನಮಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನೆಕ್ಸ್ಟ್ ರೆಸಿಪಿ ಜೋಡಿ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.